ಹಾ 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 ನನ್ನ ಗಂಡ ಹೇಳ್ಬಾರ್ದು ಅಷ್ಟು ಜಾಣಿದಾನೆ. ಎಲ್ಲಿ ನೋಡಿದ್ರು ಸಿಲಿಂಡರ್ನ ಸಿಕ್ತಿಲ್ಲ. ಹೋಗ್ಲಿ ಬಿಡತ್ಲಾಗ ಒಲೆಗಾದ್ರೂ ಮಾಡೋಣ, ಕಟ್ಟಿಗೆ ತಂದಾಕಪ್ಪ ಅಂದ್ರೆ ತಂದೆನ ಹಾಕ್ಯಾರೆ. ಎಲ್ಲಿ ಹಾಕ್ಯಾರೆ? ಇಲ್ಲಿ ಖಾಲಿ ಸೈಟಾಗ ಹಾಕ್ಯಾರೆ, ನಮ್ದೇ ಸೈಟು. ಆದ್ರೆ ಏನು, ಈ ಹಳ್ಳಿ ಹೆಂಗಸ್ರಿಗೇನಾದ್ರೂ ಈ ಕಟ್ಟಿಗೆ ಇಲ್ಲಿರೋದು ಗೊತ್ತಾಯ್ತು ಅಂದ್ರೆ ಮೊದಲೇ ಎಲ್ಲೂ ಸಿಲಿಂಡರ್ ಸಿಕ್ತಿಲ್ಲ, ತಗೊಂಡ್ವಾ ಹೋಗಿ ಸೀದಾ ಅವ್ರ ಮನೆ ಮೂಲೆಗೆ ಇಡ್ಕೊಂತಾರ ಅಷ್ಟೇ. ಅಯ್ಯಪ್ಪ, ಈ ಸಿಲಿಂಡರ್ ಯಾವಾಗಾರು ಮುಗಿತತೋ ಏನೋ, ಸಾಕಾಗೈತಿ. ಅವ್ರು ಯಾರೋ ಯುದ್ಧ ಮಾಡೋದಕ್ಕೆ ಇಲ್ಲೆಲ್ಲೋ ನಮಗೆ ಸಿಲಿಂಡರ್ ಫ್ರೀ ಇಲ್ದಂಗೆ ಆಗ್ಬಿಟ್ಟೈತಲ್ಲ. ಏನ್ ಮಾಡೋದು ಏನಪ್ಪ. ಮೊದಲೇ ಎಷ್ಟೋ ವರ್ಷ ಆಗೋತು. ನಾನು ಮದುವೆ ಆಗೋಸ್ತಾಗೇನ ಬಂದಾಗ ಮಾಡ್ತಿದ್ದೆ ಒಲೆಯಾಗೆ. ಆಮೇಲಿಂದ ಎಲ್ಲಿ ಸಿಲಿಂಡರ್ ಸ್ಟವ್ ತಗೊಂಬಂದ್ವಿ. ಆವಾಗಿಂದ ಅದ್ರಾಗೆ ಬಿಸ್ನೆಸ್ ಐತನೋ ಅದ್ರಾಗೆ ಕಸ್ಕೊಂತೀವಿ ಒಂದೊಂದ್ಸಲ. ಇನ್ನೇನು ಅಯ್ಯೋ ದೇವ್ರೆ, ಈ ಒಲೆಯಾಗ ಮಾಡೋ ಪದ್ಧತಿ ಬಂದ್ಬಿಡ್ತಲ್ಲ. ಏನಿಲ್ಲವಕ್ಕ, ಬರೋಬ್ಬರಿ ಕಟ್ಟಿಗೆ ತಂದು ಹಾಕಿಸ್ಕೊಂಬಿಟ್ಟಿಯಾ? ಹೂನವ, ಏನ್ ಮಾಡೋದು? ಎಲ್ಲಿ ನೋಡಿದ್ರು ಸಿಲಿಂಡರ್ ಸಿಕ್ತಿಲ್ಲ ಒಂದ್ ಕಡೆನು. ನಮ್ದು ಅದೇನೋ ಬುಕ್ ಮಾಡಕ್ಕೂ ಬರ್ತಿಲ್ಲವ. ನನ್ನ ಮಗನಿಗೆ ಹೇಳ್ದೆ ಬುಕ್ ಮಾಡಕ್ ಆಗ್ತಿಲ್ಲಮ್ಮ. ಅದೇನೋ ಈ ವರ್ಷದಾಗ ನೀವು 12 ಸಿಲಿಂಡರ್ ತಗೊಂಡಿರಾ, ಮುಗೀತು. ಮತ್ತೆ ಇನ್ನು ಮೇ ತನಕ ಏಪ್ರಿಲ್ ತನಕ ಕಾಯ್ಬೇಕು ಅಂತ ಅಂದಿದ್ದ. ಹೌದೇವಾ, ಹೌದು. ಅಯ್ಯಪ್ಪ, ಸಿಲಿಂಡ್ರು ಇಲ್ದಂಗೆ ನನಗಂತೂ ಸಾಕ್ಬೇಕಾಗೈತೆ ನೋಡು. ನಾನು ಒಲೆಗೆ ಮಾಡಕ್ ಕುಂತೀನಿ. ಏನಿಲ್ಲವಕ್ಕ, ಅಯ್ಯಯ್ಯೋ, ಹಾಲು ಕಾಸ್ಬೇಕಂದ್ರು ಒಲಿ, ನೀರ್ ಕಾಸ್ಬೇಕಂದ್ರು ಒಲಿ, ಅದನ್ನ ಮಾಡ್ಬೇಕಂದ್ರು ಒಲಿ, ಸಾರು ಮಾಡ್ಬೇಕಂದ್ರು ಒಲಿ, ಏನು ಮಾಡ್ಬೇಕಂದ್ರು ಒಲೆಯಾಗೆ ಆಗ್ಬಿಟ್ಟೈತಿ. ಇದೇನೇನವ, ಯಾರೋ ಯುದ್ಧ ಮಾಡೋದಕ್ಕೆ ನಾವಿಲ್ಲಿ ಪರದಾಡ್ಬೇಕಾಗೈತಿ. ಸಾಕ ಬೇಕಾಗೋಗ್ಬಿಟ್ಟೈತಿ. ಇನ್ನು ಏನೇನು ನೋಡ್ಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ನಡಿ. ಕೊರೋನಾ ನೋಡಿದ್ವಿ, ಮಹಾಕುಂಭಮೇಳ ನೋಡಿದ್ವಿ, ಆಮೇಲೆ ಏನದು RCB ಕಪ್ ಗೆಲ್ಲೋದು ನೋಡಿದ್ವಿ, ಆಮೇಲೆ ಈ ಯುದ್ಧದಿಂದ ಸಿಲಿಂಡರ್ ಪ್ರಾಬ್ಲಮ್ ಆಗೋದು ನೋಡಕ್ ಕುಂತೀವಿ. ಇನ್ನು ಸಾಯೋದ್ರೊಳಗೆ ಇನ್ನು ಏನೇನು ನೋಡ್ತೀವೋ ಏನೋ ಯಾರಿಗ್ ಗೊತ್ತು. ಸುಶೀಲಕ್ಕ, ಮತ್ತಲ್ಲಿ ನಿನ್ ಮಗಳು ಬೆಂಗಳೂರಾಗಿದ್ದಾಳಲ್ಲ, ಆಕಿ ರೂಮಕ್ ತಾನೇ ಇರೋದು. ಅಲ್ಲಿ ಮತ್ತೆ ಸಿಲಿಂಡರ್ ಏನ್ ಮಾಡ್ತೈತೆ ಹುಡುಗಿ? ಅಲ್ಲಿ ಬೆಂಗಳೂರಾಗಂತೂ ಹೋಟೆಲ್ ಕ್ಲೋಸ್ ಮಾಡವು, ಅದು ಇದು ಅಂತಾವು. ಮತ್ತೆ ಊಟಕ್ಕೂ ಹೊರಗಡೆನೂ ಇಲ್ದಂಗಕತಿ. ಮತ್ತೆ ಸಿಲಿಂಡರ್ ಮನೆಯಾಗಿಲ್ಲ ಅಂದ್ರೂ ಏನ್ ಮಾಡ್ತಾಳ ಹುಡುಗಿ ಅಂತ ಕೇಳಿದ್ನವ. ಇಲ್ಲ, ಅವಳ ಹತ್ರ ಸಿಲಿಂಡರ್ ಐತೆ. ಅವಳು ಮತ್ತೆ ಅವಳು ಗೆಳತಿ ಅಷ್ಟೇ ಇರೋದಲ್ಲ. ಅಕ್ಕಿಗೂ ಆಕಿ ಫ್ರೆಂಡ್ಗೆ ಎಷ್ಟು ಬೇಕಾಗತ್ತವ. ಒಂದೊತ್ತು ಮಾಡಿಟ್ರೆ 3 ಹೊತ್ತು ತಿಂತಾರೆ ಅವರು. ನಮ್ಮಂಗ 3 ಹೊತ್ತು ಬೇಯಿಸ್ಬೇಕು ಅನ್ನೋದು ಹಂಗೇನು ಇಲ್ಲ ನೋಡು. 1 ಹೊತ್ತು ಮಾಡ್ತಾರೆ, 2 ಹೊತ್ತು ಮಾಡಕ್ ಹೋಗಲ್ಲ ಅವರು. ರಾತ್ರಿ ಇದ್ದು ಬೆಳಗ್ಗೆ ತಿಂತಾರೆ, ಬೆಳಗ್ಗೆ ಇದ್ದಿದ್ದು ಸಾಯಂಕಾಲಕ್ಕೆ ತಿಂತಾರೆ. ಹಿಂಗೆ ಮಾಡ್ಕೊಂಡು ಇದಾರೆ ಅವರು. ಏನೋ ಒಂದು ಸಣ್ಣ ಸಾರು ಅಷ್ಟೇ ಇಬ್ಬರಿಗೆ. ಇಬ್ಬರಿಗೆ ಎಷ್ಟು ಖರ್ಚಾಕತ್ತೆ ಹೇಳು? ಅವರಿಗೆ ಹೇಳ್ತಿದ್ಲವ ನನ್ನ ಮಗಳು, ಒಂದು ಸಿಲಿಂಡರ್ ನನಗೇನಿಲ್ಲ ಅಂದ್ರೆ 9-10 ತಿಂಗಳು ಬರ್ತತಮ್ಮ ಅಂತ. ಫಸ್ಟಿಗೆ ಒಬ್ಳೆ ಇದ್ಲಲ್ಲ, ಅವಾಗ ಏನಿಲ್ಲ ಅಂದ್ರೆ 1 ವರ್ಷ ತನಕ ಬರ್ತಿತ್ತು. ಇವಾಗ ಅವ್ರಿಗಿನ ಐತಲ್ಲ, ಅದಕ್ಕೆ 9-10 ತಿಂಗಳು ಬರ್ತದಂತೆ. ಬಾರಿ ಚಲೋ ಬಿಡು ಸುಶೀಲಕ್ಕ. ಹತ್ತತ್ರ ಅಲ್ಲಿಗೆ 1 ವರ್ಷ ತನಕ ಸಿಲಿಂಡರ್ ಚಿಂತಿಲ್ಲ. ಹೂನವ, ಆ ಹುಡುಗಿಗೆ ಒಂದು ಸಿಲಿಂಡರ್ ಒಂದು ಚಿಂತಿಲ್ಲ. ಅದು ಏನೋ ಈ ಯುದ್ಧ ಮುಂಚೆ ಇದನ್ನ ಯಾವಾಗ ಜನವರಿ ಎಂಡಿಂಗ್ ಯಾವಾಗ ಕೊಟ್ಟರ ಸಿಲಿಂಡರ್, ಆಮೇಲೆ ಇದು ಚಾಲು ಆಗೈತಿ. ಒಳ್ಳೇದಾತಕ್ಕೆ ಇವಾಗ ಇಸ್ಕೊಂಡ್ಬಿಟ್ಟಿದ್ದು, ಇವಾಗ ಖಾಲಿ ಆಗಿದ್ದು. ಮಧ್ಯದಲ್ಲಿ ಇಲ್ಲೆಲ್ಲರೂ ಖಾಲಿ ಆಗಿದ್ದು. ಏನು ಮಾಡ್ಬೇಕಿತ್ತು ಆ ಹುಡುಗಿನ ನೋಡು. ಚಲೋ ಆಗೈತೆ ಬಿಡು ಹುಡುಗಿಗೊಂದು. ಇಲ್ಲಾಂದ್ರೆ ಏನು ಮಾಡ್ಬೇಕಿತ್ತು ಪಾಪ ಆ ಹುಡುಗಿ ಆದ್ರೆ. ಇನ್ನೇನು ಬೆಂಗಳೂರಾಗೆಲ್ಲ ಆಟೋ ರೇಟ್ ಜಾಸ್ತಿ ಮಾಡೋದಂತವ. ಇಲ್ಲೂ ಮಾಡ್ಯಾರಲ್ಲ, ಇಲ್ಲೇ ಮಾಡಿಲ್ಲ ನಂಗಿಲ್ಲ. ಬೆಂಗಳೂರಾಗೆಲ್ಲ ಅದೇನೋ ಬುಕ್ ಮಾಡ್ತಾರಲ್ಲವ, ರ್ಯಾಪಿಡೋ ಉಬರು ಅಂತ ಏನೇನೋ ಹೇಳ್ತಿರ್ತದ ನನ್ನ ಮಗಳು. ಅದರಲ್ಲಿ ಬುಕ್ ಮಾಡಿದ್ರೆ ಆಮೇಲೆ ಅದ್ರ ಮೇಲೆ 10-50 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರಂತವ. ಓ ಸುಶೀಲಕ್ಕ, ನಾನು ಮೊನ್ನೆ ಹೋಗಿದ್ನಲ್ಲ ಹೊರಗೆ ಅಂತ, ಅದು ಖಾರದ ಪುಡಿ ಕೊಡಿಸ್ಕೊಂಬರ್ಬೇಕು ಅಂತ ಹೇಳಿ ಹೋಗ್ತೀನೇವ. ಇಲ್ಲಿಂದ ದುರ್ಗವನ ಗುಡಿ ತನಕ ಅಲ್ಲಿ ಹೋಗಕ್ಕೆ ಬರೀ 40 ರೂಪಾಯಿ ಕೇಳ್ತಾನೆ. ಯಾವಾಗ ನೋಡಿದ್ರು ಇವಾಗ 60 ರೂಪಾಯಿ ಕೊಡ್ರಿ ಅಂತ ಕೂತ್ಕೊಂಡ. ಮತ್ತೆ ಏನ್ ಮಾಡಿ, ನಾನು ಚೀಲ ಹೊತ್ಕೊಂಡು ಹೋಗಕ್ಕಾಗಲ್ಲ ಅಂತ ಕೊಟ್ಟೆ. ಮತ್ತೆ ಮತ್ತೆ ಅವ್ರಿಗೂ ಏನು ಹೇಳಕ್ಕಾಗಲ್ಲವ. ಮತ್ತೆ ಅವ್ರಿಗೂ ದುಡಿಮೆ ಬೇಕಂದ್ರೆ ಮತ್ತೆ ಅವ್ರು ಸಿಲಿಂಡರ್ ತಂದು ಹಾಕಬೇಕು ಅಂದ್ರೆ ಮತ್ತೆ ಮಾಡ್ತಾರ ಅವ್ರು. ಮತ್ತೆ ಎಕ್ಸ್ಟ್ರಾ ಏನು ಮಾಡೋಕ್ಕದ ನಾವು? ಏನು ಮಹಿಳಾ ಮೀಟಿಂಗು ಇಲ್ಲೇ ಸೇರ್ಬಿಟ್ಟಿದೆ ಎಲ್ಲರೂ. ಬಾರೇ ಚಿಂತಾಮಣಿ, ಏನ್ ತವ್ರ ಮನೆ ಗಟ್ಟಿ ಹಿಡಿದ್ಬಿಟ್ಟಿದ್ದವ? ಎಷ್ಟು ದಿನ ಅದು ಬಂದೇ ಇರ್ಲಿಲ್ಲ? ಇಲ್ಲ ಸುನೀತಕ್ಕ, ನಮ್ಮ ಅಮ್ಮ ಹುಷಾರಿಲ್ಲ. ಮತ್ತೆ ಅಲ್ಲಿ ಯಾರೋ ನೋಡ್ಕೊಂಡಾರೆ ಯಾರಿದ್ದಾರೆ? ಅಣ್ಣಂಗಿನ್ನು ಮದ್ವೆ ಆಗಿಲ್ಲ, ಮತ್ತೆ ಅಣ್ಣಾರ ಎಷ್ಟು ನೋಡ್ಕೊಂತಾನೆ. ಅದಕ್ಕೆ ಇರ್ಲಿ ಅಂತೇಳಿ ಅಲ್ಲೇ ಇದ್ದೆ. ಇವಾಗ ಪರವಾಗಿಲ್ಲ, ಹುಷಾರಾಗಿ ಆರಾಮಾಗಿದ್ದಾಳೆ. ಅದಕ್ಕೆ ಈ ಕಡೆ ಬಂದೆ ನೋಡು. ಹೌದೇನು, ಚೆನ್ನಾಗಾಗ್ಬಿಡು ಹೋಗಿ ಬಂದಿದ್ದು. ನಾವು ಅದೇ ಸಿಲಿಂಡರ್ ಮಾತಾಡ್ತಾ ನಿಂತ್ಕೊಂಡಿದ್ವ, ಈ ಯುದ್ಧ ಯಾವಾಗ ಮುಗಿತತೋ ಏನೋ, ಸಿಲಿಂಡರ್ ಯಾವಾಗ ಕರೆಕ್ಟಾಗಿ ಸಿಗ್ತತೋ ಏನೋ ಅಂತ ಹೇಳಿ. ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ರು 3000 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಂಡೋಗ್ಯಾರಂತೆ ಸಿಲಿಂಡರ್ ಅಂಗಡಿಯಿಂದ ಮೊನ್ನೆ. ಏನು ಮಾಡೋದವ, ಕಲಿಗಾಲ ಕುಳಿಗಾಲ ಇಲ್ಲ ನಂಗೆ ಆಗೈತಿ ಇವಾಗ. ಏನೇ ಹೇಳು, ಹಳೆ ಕಾಲದ ಸುಮ್ಮನೆ ಮಾಡ್ಕೊಂಡಿಲ್ಲ ನೋಡು. ಅವ್ರಿಗೆ ಯಾವಾಗ ಏನು ಸಿಲಿಂಡರ್ ಇತ್ತ ಏನಿತ್ತು, ಎಂಥದ್ದು ಇರಲಿಲ್ಲ. ಯಾ ಕರೆಂಟು ಬೇಡ, ಎಂತ ಬೇಡ, ಏನು ಬೇಡ, ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಏನಿಲ್ಲ. ತಗೊಂಬ ಕಟ್ಟಿಗೆ ಇಡು, 4 ಕಿಟಿಗೆ ಇಟ್ರೆ ಮುಗಿತು. ಆ ಕಡೆ ಅಂತ ಹೇಳಿ ಇಟ್ಟು ಪಾತ್ರೆಗೆ ಇಟ್ಟರೆ ಒಲಿ ರೆಡಿ ಆಕತ್ತವ. ಅವ್ರು ಮಾಡಿದ್ ಚೆನ್ನಾಗಿತ್ತು ನೋಡು. ನಾವೇ ಇವಾಗಿನ ಇದಕ್ಕೆ ಒಕ್ಕಂಬಿಟ್ಟಿವಿ. ಏನು ಮಾಡ್ತೀಯ, ಬಿಡಂಗಿಲ್ಲ, ಇರ್ಕಣಂಗಿಲ್ಲ, ಹಂಗಾಗೈತಿ. ನಂಗಂತೂ ಇದು ಯಾವುದು ಟೆನ್ಷನ್ ಇಲ್ಲಪ್ಪ. ನನ್ನ ಗಂಡ ಅದೇನೋ ಕರೆಂಟಿಂದು ಒಲಿ ತಂದಿಟ್ಟಾರೆ. ಹಿಂಗ್ ಸ್ವಿಚ್ ಹಾಕಿದ್ರೆ ಸಾಕು, ಎಲ್ಲ ಪಟ ರೆಡಿ ಆಗ್ಬಿಡ್ತೈತಿ. ಸ್ವಿಚ್ ಹಾಕಿದ್ರೆ ಅಡಿಗೆ ರೆಡಿ ಆಕತ್ತ. ಅದೆಂತದೇ ಇರು ಸುಶೀಲಕ್ಕ, ತಗೊಂಬರ್ತೀನಿ, ತೋರಿಸ್ತೀನಿ. ಅಲ್ಲ ಅದೆಂತ ಸ್ವಿಚ್ ಹಾಕೋರು ಅಡಿಗೆ ಆಗಂತದ್ದು? ಏನ್ ಸುಶೀಲಕ್ಕ, ಅದೇನೋ ಕರೆಂಟಿನ ಒಲಿ ಅಂತ ಬಂದವು. ನನ್ನ ಮಗನು ತೋರಿಸ್ತಿದ್ದ, ಅದೇನೋ ಕರೆಂಟಿನ ಒಲಿ ಇದಾವಮ್ಮ, ಅದೇ ತರಬೇಕು. ಎಷ್ಟ 3000-4000-5000 ಇದಾವಂತವ ರೇಟ್. ತಂದು ಹಾಕಿದ್ರೆ ಎತ್ಲ ಪಟ ಅಡಿಗೆ ಹಾಕತ್ತಂತೆ. ಇದೇ ನೋಡಿ ಸುಶೀಲಕ್ಕ, ಇಂಡಕ್ಷನ್ ಸ್ಟವ್ ಅಂತ ಇದ್ರ ಹೆಸರು. ಬಾರಿ ಐತಲ್ಲೇ, ಒಳ್ಳೆ ತಳ್ಳ ಮಣಿ ಇದ್ದಂಗೆ ಐತಿ. ಇದ್ರಾಗ ಏನು ಅಡಿಗೆ ಹಾಕತ್ತೇವ? ನಿಲವಕ್ಕ, ಇಲ್ಲಿ ಕೆಳಗಡೆ ಸ್ವಿಚ್ ಐತಿ. ಇದನ್ನ ಹೋಗಿ ಆ ಸ್ವಿಚ್ ಹಾಕಿ ಆಮೇಲೆ ನಂಬರ್ ಇದಾವಲ್ಲ, ಇದು ಒತ್ತಬೇಕು.
ಹಾಲಿಟ್ರೆ ಹಾಲಿಗೆ, ಆಮೇಲೆ ದೋಸೆ ಮಾಡಕ್ ಕುಂತ್ರೆ ದೋಸೆಗೆ, ಅನ್ನ ಮಾಡಕ್ ಕುಂತ್ರೆ ಅನ್ನಕ್ಕೆ. ಆದ್ರೆ ಹುಷಾರಿರ್ಬೇಕೇವ, ಅದ್ರ ಮುಂದೆ ಇರ್ಬೇಕು, ಉಕ್ಕಂಗಿಲ್ಲ ಮಾಡಂಗಿಲ್ಲ ಅಂತವೆಲ್ಲ ಮಾಡಬಾರ್ದು. ತುಂಬಾ ಹುಷಾರಾಗಿರ್ಬೇಕು. ಕರೆಂಟಿಂದಲ್ಲ ಹುಷಾರಾಗಿ ಹಾಕ್ಬೇಕು, ಹುಷಾರಾಗಿ ಮಾಡ್ಬೇಕು. ಹೇ ಬಾರಿ ಚಲೋ ಇಟ್ಬಿಡು. ನೀನ್ ಮಾಡಬೇಕಾರೆ ಒಂದ್ಸಲ ಕರಿ, ನಾನು ಬಂದು ನೋಡ್ಕೊಂತೀನಿ ಹೆಂಗ್ ಮಾಡ್ತೀಯ ಅಂತ. ಕರಿತೀನಿ ತಗೊಳ್ಳೇವ, ಅದಕ್ಕೇನಂತೆ. ಏ ಬಾರಿ ಚೆನ್ನಾಗೈತಾಳು. ಸುಮ್ಮನೆ ಬೇಗ ಬೇಗ ಅಡಿಗೆ ಹಾಕತ್ತೆ ಅಂದ್ರೆ ಯಾಕೆ ಬಿಡ್ಬೇಕು? ನನ್ನ ಮಗಳಿಗೆ ಒಂದು ಹೇಳಿ ತರಿಸ್ಕೊಂತೀನಿ ಅತ್ಲಾಗಿದ್ದನ್ನ. ಹ್ಞೂ ಸುಶೀಲಕ್ಕ, ತರಿಸ್ಕ. ಆದ್ರೆ ನೋಡವ, ಇದಕ್ಕೆ ಸಪರೇಟ್ ಪಾತ್ರೆಗಳು ಇಡ್ಬೇಕು. ಅದು ಕೆಳಗಡೆ ಇರ್ತೈತಿ, ಇಂಡಕ್ಷನ್ಗೆ ಅಂತ ಹೇಳಿ ಇರ್ತಾವ ಒಂದೊಂದು ಪಾತ್ರೆಗಳು. ಯಾವ್ದಾದ ನಮ್ಮ ಮನೆಗಿರೋ ಪಾತ್ರೆ ಎಲ್ಲ ಇಟ್ರೆ ಆನ್ ಆಗಲ್ಲ ಇದು. ಅದು ಇಂಡಕ್ಷನ್ ಇಂದಕ್ಕೆ ತಕ್ಕಂಗೆ ಇಡಬೇಕು ಪಾತ್ರೆ. ಇಲ್ಲಾಂದ್ರೆ ಅದು ಏನು ಆಗೋದೇ ಇಲ್ಲ. ಅನ್ನನಾಗಲ್ಲ, ಹಾಲು ಕುದಿಯಲ್ಲ, ನೀರು ಕುದಿಯಲ್ಲ. ಓ ಹಂಗೇನು? ಅಯ್ಯೋ ಹೋಗ್ಯವ, ಮತ್ತು ಅದಕ್ಕೆಲ್ಲ ಬೇರೆ ಪಾತ್ರೆ ತರೋಣ ಸಪ್ರೇಟಾಗಿ. ಇದಕ್ಕಿಂತ ಒಲೆಗೆ ಮಾಡೋದೇ ಸುಖ ಅತ್ಲಾಗೆ. ಏನಿಲ್ಲ ಅವಕ್ಕ, ನೀನೇನೋ ಹೇಳ್ತೀಯ ಅದನ್ನ ಸುಖ ಅಂತ. ಆ ಒಲೆ ಮುಂದೆ ಕುತ್ಕೊಂಡು ಅಗಿ ಹೊಗಿ ಹಚ್ಚಿ, ಆಮೇಲೆ ನೀರಿಟ್ಟು, ಅದಾದ್ಮೇಲೆ ಇನ್ನೊಂದು ಹಚ್ಚಿ, ಆಮೇಲೆ ಏನದು ಹೊಗಿ ಕುಡ್ಕೊಂಡು ಕೆಂಪ್ಕೊಂಡು ಅಡಿಗೆ ಮಾಡೋ ಬದ್ಲಿದ್ದು ಎಷ್ಟೋ ಸುಖ ಅಲ್ಲೇನು? ಅದು ಸರಿ ಬಿಡು. ಏನೋ ಬಿಸಿನೀರು ಕಾಸಕಂದ್ರೆ ಸರಿ. ಎಲ್ಲಾನು ಅದ್ರಾಗೆ ಅಂದ್ರೆ ಆಗಲ್ಲೇವ. ಮುಂಚೆ ಮಾಡ್ತಿದ್ವಿ, ಇವಾಗೆಲ್ಲ ಆಗಲ್ಲ ಬಿಡವ. ಇವಾಗೆಲ್ಲ ಸಿಲಿಂಡ್ರು ಅವು ಬಂದು ಇವೇನು ಆಗ್ಲಂಗೆ ಆಗ್ಬಿಟ್ಟೈತಿ. ನಮ್ಮ ಮನೆಗೆ ಗೀಸರು ಸಿಲಿಂಡ್ರ್ ಬೇಕು, ಏನು ಮಾಡೋದು? ಅಲ್ಲೂ ಇಲ್ಲ ಇಲ್ಲೂ ಇಲ್ಲಂಗೆ ಆಗ್ಬಿಟ್ಟೈತಿ. ಆದ್ರೆ ಏನು ನಮ್ಗೆ ಸಿಲಿಂಡರ್ ಇನ್ನೂ ಪ್ರಾಬ್ಲಮ್ ಏನು ಆಗಿಲ್ಲವ. ನನ್ನ ಮಗಳು ಆನ್ಲೈನ್ ಬುಕ್ ಮಾಡಿದ್ಲವ, ಬಂದಿತ್ತು, ಫೋನ್ ಬಂದಿತ್ತು, ಹೋಗಿದ್ದೆ. ಅಲ್ಲಿ ಇಲ್ಲಿ ಕೊಡ್ಲಿಲ್ಲ, ಮನೆ ಹತ್ರ ಬಂದೇನು ಕೊಡ್ತಿದ್ರಲ್ಲ ಹಂಗೇನು ಕೊಟ್ಟಿಲ್ಲ. ಅಲ್ಲಿ ಗಾಂಧಿನಗರದಾಗ ಕೊಟ್ಟಿದ್ರು, ಗಾಂಧಿನಗರದಾಗ ಇಟ್ಟಿದ್ರು. ಅಲ್ಲಿ ಹೋಗಿ ಆಟ ಮಾಡ್ಕೊಂಡು ತಗೊಂಬಂದೆ. ಮತ್ತೆ ಏನು ಮಾಡುತ್ತೆ, ಬೇಕು ಅಂದ್ರೆ ತಗೊಂಡ್ ಬರ್ಬೇಕು. ಮನೆಗಳಿಗೆ ಕೊಡಕ್ ಕುಂತಾರ ಸುಶೀಲಕ್ಕ. ಏನು ಈ ಹೋಟೆಲ್ಗಳಿಗೆ ಸಣ್ಣ ಸಣ್ಣ ಮೆಸ್ಗಳಂತ ಇರ್ತಾವಲ್ಲ, ಅಂತವಕ್ಕಷ್ಟೇ ಸಿಗ್ತಾ ಇಲ್ಲ ಸಿಲಿಂಡರ್ ಎಲ್ಲ. ಮನೆಗಳಿಗೆಲ್ಲ ಸಿಗ್ತಾ ಇತ್ತಪ್ಪ. ಮತ್ತೆ ಬೇವರ್ಸಿಗಳು ನನಗೆ ಯಾಕೆ ಕೊಟ್ಟಿಲ್ರೇ ಸಿಲಿಂಡ್ರು? ನಾನಂತೂ ಸಿಲಿಂಡರ್ ಎಲ್ಲ ಪರದಾಡ ಕುಂತೀನಿ. ಎಷ್ಟು ದಿನ? 15 ದಿನ ಆತಲೆ. ಹಂಗಲ್ಲ ನೀಲವಕ್ಕ, ಅದು ನೀವು ಎಷ್ಟು ಸಿಲಿಂಡರ್ ತಗೊಂಡಿರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತದು. ಇವಾಗ ಏನೋ ನೀವು ಒಂದು ವರ್ಷದಾಗ ಇಷ್ಟು ಅಂತ ಸಿಲಿಂಡರ್ ಇರ್ತದದು, ಅಷ್ಟು ತಗೊಂಡು ಮುಗಿಸಿದ್ರೆ ನೀವು ಕಾಯ್ಬೇಕಾಗತ್ತೆ. ಮತ್ತೆ ಅದು ಬರೋ ತನಕನು ಒಂದು ಬುಕ್ ಮಾಡಿ ಒಂದು 20 ದಿನನಾದ್ರೂ ಕಾಯ್ಬೇಕು. 15-20 ದಿನ ಕಾದ್ರೆ ಬರ್ತದೆ ಸಿಲಿಂಡರ್ ನಿಮ್ದು. ಹೌದು. ನಾ ಸಿಲಿಂಡರ್ ಅಂಗಡಿ ಹೋದಾಗ ಅಂದ್ರವರು, ಇಲ್ಲ ನಿಮ್ದು ಇಷ್ಟು ತೊಗೊಂಡ್ಬಿಟ್ಟಿರ, ನೀವು ಇಷ್ಟು ದಿನ ತನಕ ಕಾಯ್ಬೇಕು, ಒಂದು 20 ದಿನ ಆಮೇಲೆ ನಿಮಗೆ ಕೊಡೋಕ್ಕಾಗದ ನಾವು ಸಿಲಿಂಡ್ರು ಅಂತ ಅಂದ್ರವ. ನಾನು ಇವನೇನೇನೋ ಹೇಳ್ತಾ ತೆಗಿಯತ್ಲಾಗೆ ಅಂತ ಬಂದೆ ಸುಮ್ಮನೆ. ಸರಿ ತಗೊಳ್ರವ, ನಾನು ಹೋಗ್ಬೇಕು, ಕೆಲ್ಸದವು. ಈಕೆ ಚಿಂತಾಮಣಿ, ನಿಂದಿದು ಫೋಟೋ ಕಳಿಸಿ ನನ್ನ ಮಗಳಿಗೆ ಒಂದಿದು. ಆಕೆಗೆ ಹೇಳ್ತೀನಿ ಇಂಥದ್ದು ಕೊಡ್ಸೆ ಅಂತ ಹೇಳಿ. ಸರಿ ಸುಶೀಲಕ್ಕ, ನಿನ್ನ ಮಗಳ ನಂಬರ್ ನನ್ನ ಹತ್ರ 5 ಕಳಿಸ್ತೀನಿ ತಗ. ಬರ್ತೀನಿ ಅಕ್ಕ. ನಾನು ಇಂಥದ್ದು ತಗೋಬೇಕವ, ನನಗಾಗಲ್ಲ. ಹೋಗಿ ಕುಡ್ಕೊಂಡು ಸಾಕಾಗೋಗ್ಬಿಟ್ಟೆ 15 ದಿನದಿಂದ. ನನ್ನ ಮಗನಿಗೆ ಹೇಳಿ ತೋರಿಸ್ತೀನಿ ಮನೆಗೆ ಬಂದು, ಆಮೇಲೆ ಇಂಥದ್ದೊಂದು ತಂದು ಅಂತ ತರ್ತಾನೆ ನೋಡ್ತೀನಿ. ಸುಮ್ಮನೆ ಅದ್ರಾಗೆ ಮಾಡಿದ್ರೆ ಹಾಕತ್ತತ್ಲಾಗೆ. ಹಂಗೆ ಮಾಡಿ ನಿಲ್ಲವಕ್ಕ, ಸುಮ್ಮನೆ ಯಾಕೆ ತೊಂದರೆ ತಗೊಂತೀಯ?